ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಭದ್ರನ ಅಜ್ಜಿ ಶಿವರಾಮಗೌಡರ ಬಳಿ ಬಂದು, ಇನ್ನೆಷ್ಟು ದಿನ ಹೀಗೆ ಕೋಪ ಮಾಡಿಕೊಳ್ಳುತ್ತೀಯ ಶಿವರಾಮ? ವಿದ್ಯಾ ಮತ್ತು ಭದ್ರ ಇಬ್ಬರು ದೂರಾಗುತ್ತಿರುವುದನ್ನು ನೋಡಲು ನನ್ನ ಕೈಲಿ ಆಗಲ್ಲ. ನೀನಾದರೂ ಬುದ್ಧಿ ಹೇಳಿ ಅವರಿಬ್ಬರನ್ನು ಒಂದು ಮಾಡು ಎಂದು ವಿನಂತಿಸುತ್ತಾಳೆ. ಆದರೆ ಶಿವರಾಮೇಗೌಡರು, ಅಮ್ಮ, ಭದ್ರ ಏನೇ ನಿರ್ಧಾರ ತಗೊಂಡಿದ್ದರೂ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ. ನೀನು ಸುಮ್ಮನೆ ಹೋಗಿ ರೆಸ್ಟ್ ಮಾಡು ಎಂದು ಖಡಾಖಂಡಿತವಾಗಿ ಹೇಳಿ ಕಳುಹಿಸುತ್ತಾರೆ. ಇದರಿಂದ ಬೇಜಾರಾದ ಅಜ್ಜಿ ಹಾಲಿನಲ್ಲಿ ಯೋಚಿಸುತ್ತಾ ಕುಳಿತಾಗ ಮೋಹನ ಮತ್ತು ಚಂಪಾ ಬಂದು ರೂಮಿಗೆ ಹೋಗಲು ಹೇಳುತ್ತಾರೆ. ಅವರು ಹೋದ ತಕ್ಷಣವೇ ಅಜ್ಜಿಗೆ ತೀವ್ರ ಸುಸ್ತಾಗಿ ಜೋರಾಗಿ ಮೋಹನ ಎಂದು ಕೂಗಿ ಕೆಳಗೆ ಬಿದ್ದು ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ. ಅಜ್ಜಿಯ ಕಿರುಚಾಟ ಕೇಳಿ ಶಿವರಾಮೇಗೌಡರು, ಮೋಹನ, ಚಂಪಾ ಓಡಿ ಬಂದು ಗಾಬರಿಯಾಗ್ತಾರೆ. ತಕ್ಷಣ ಚಂಪಾ ಭದ್ರನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಭದ್ರ ಗಾಬರಿಯಿಂದ ಮನೆಗೆ ಓಡಿ ಬರುತ್ತಾನೆ. ಅದೇ ಸಮಯಕ್ಕೆ ವಿದ್ಯಾ ಕೂಡ ಅಲ್ಲಿಗೆ ಬರ್ತಾಳೆ. ಮಾವಯ್ಯ ಒಪ್ಪುವವರೆಗೂ ಮನೆ ಒಳಗೆ ಕಾಲಿಡಲ್ಲ ಎಂದು ಮಾತು ಕೊಟ್ಟಿದ್ದ ವಿದ್ಯಾ ಅಜ್ಜಿ ಪ್ರಾಣಾಪಾಯದ ಸ್ಥಿತಿ ಕಂಡು ತನ್ನ ಮಾತನ್ನು ಬದಿಗೊತ್ತಿ ಅಜ್ಜಿಗಾಗಿ ಮನೆಯೊಳಗೆ ಓಡಿ ಬರುತ್ತಾಳೆ. ಭದ್ರ ಅಜ್ಜಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಎತ್ತಿಕೊಂಡಾಗ ವಿದ್ಯಾ ತಡೆದು, ಒಂದು ನಿಮಿಷ ಇರಿ, ನಾನು ಮೊದಲು ಏನಾಗಿದೆ ಎಂದು ನೋಡುತ್ತೇನೆ ಎನ್ನುತ್ತಾಳೆ. ಅದಕ್ಕೆ ಭದ್ರ, ಮನೆಯೊಳಗೆ ಬರಲ್ಲ ಅಂದವಳು ಈಗ ಯಾಕೆ ಬಂದೆ ಎಂದು ಸಿಟ್ಟಿನಿಂದ ಕೇಳಿದಾಗ ವಿದ್ಯಾ, ನನ್ನ ಮೇಲಿರೋ ಕೋಪ ಆಮೇಲೆ ಇರಲಿ, ಮೊದಲು ಅಜ್ಜಿಗಾಗಿ ನನ್ನ ಮಾತು ಕೇಳಿ. ಡಾಕ್ಟರ್ ಬರುವಷ್ಟರಲ್ಲಿ ನಾನು ಪ್ರಥಮ ಚಿಕಿತ್ಸೆ ನೀಡುತ್ತೇನೆ ಎಂದು ಕೇಳಿಕೊಳ್ಳುತ್ತಾಳೆ. ಮೋಹನ ಕೂಡ ಭದ್ರನಿಗೆ ವಿದ್ಯಾಳ ಮಾತು ಕೇಳಲು ಹೇಳಿದಾಗ ವಿದ್ಯಾ ಅಜ್ಜಿಗೆ ತುರ್ತು ಚಿಕಿತ್ಸೆ ನೀಡ್ತಾಳೆ. ವಿದ್ಯಾಳ ಸಮಯ ಪ್ರಜ್ಞೆಯಿಂದಾಗಿ ಅಜ್ಜಿಗೆ ತಕ್ಷಣವೇ ಪ್ರಜ್ಞೆ ಬಂದು ಚೇತರಿಸಿಕೊಳ್ಳುತ್ತಾಳೆ. ಇದನ್ನು ಕಂಡು ಶಿವರಾಮೇಗೌಡರು ಮತ್ತು ಭದ್ರನಿಗೆ ನಿರಾಳವಾಗುತ್ತದೆ. ಅಷ್ಟರಲ್ಲಿ ಬಂದ ಡಾಕ್ಟರ್ ಅಜ್ಜಿಯನ್ನು ಪರೀಕ್ಷಿಸಿ, ಸರಿಯಾದ ಸಮಯಕ್ಕೆ ಇವರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿದ್ದೀರಾ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ಎಂದು ವಿದ್ಯಾಳನ್ನು ಮನಸಾರೆ ಹೊಗಳುತ್ತಾರೆ. ಡಾಕ್ಟರ್ ಹೊರಡುವ ಮುನ್ನ ಶಿವರಾಮೇಗೌಡರ ಬಳಿ, ನಿಮ್ಮ ಸೊಸೆಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು, ಅವಳಿಂದಲೇ ಇಂದು ಅಜ್ಜಿ ಪ್ರಾಣ ಉಳಿದಿದ್ದು ಎಂದು ಹೇಳಿ ಹೋಗ್ತಾರೆ. ನಂತರ ವಿದ್ಯಾ ಶಿವರಾಮೇಗೌಡರ ಬಳಿ ಬಂದು, ಮಾವಯ್ಯ, ಮನೆ ಒಳಗೆ ಬರಲ್ಲ ಅಂದವಳು ಅಜ್ಜಿಗಾಗಿ ಬಂದೆ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೈ ಮುಗಿಯುತ್ತಾಳೆ. ಅದಕ್ಕೆ ಮೋಹನ ಮತ್ತು ಶಿವರಾಮೇಗೌಡರು, ವಿದ್ಯಾ, ನೀನು ಇಂದು ಮಾಡಿದ ಸಹಾಯಕ್ಕೆ ನಿನ್ನ ಋಣ ತೀರಿಸಲು ಸಾಧ್ಯವಿಲ್ಲ, ತುಂಬ ಥ್ಯಾಂಕ್ಸ್ ಎಂದು ಕೃತಜ್ಞತೆ ಸಲ್ಲಿಸ್ತಾರೆ. ಆದರೆ ಇದನ್ನು ಸಹಿಸದ ಸಾವಿತ್ರಿ ಮತ್ತು ಈಶ್ವರಿ ಕಟುವಾಗಿ ಮಾತನಾಡ್ತಾರೆ. ಇವಳು ಮಾಡಿದ ಒಂದು ಸಹಾಯಕ್ಕೆಲ್ಲ ಅವಳು ಹಿಂದೆ ಬಟ್ಟೆ ಕಟ್ಟಿ ಆಡಿದ ನಾಟಕಗಳನ್ನೆಲ್ಲ ಮರೆಯಲು ಸಾಧ್ಯವೇ ಎಂದು ಸಾವಿತ್ರಿ ಚುಚ್ಚುತ್ತಾಳೆ. ಅದಕ್ಕೆ ಮೋಹನ, ಸಾವಿತ್ರಿ, ನೀನು ಮಾಡಿರೋ ತಪ್ಪುಗಳನ್ನೆಲ್ಲ ನಾವು ಕ್ಷಮಿಸಿಲ್ಲವೇ, ಈಗ ಯಾಕೆ ಹೀಗೆ ಮಾತನಾಡುತ್ತೀಯಾ ಎಂದು ಬಾಯಿ ಮುಚ್ಚಿಸುತ್ತಾರೆ. ವಿದ್ಯಾ ಅಜ್ಜಿಯ ಬಳಿ ಬಂದು, ನಾನು ಈ ಮನೆಯ ಸೊಸೆ, ಒಂದಲ್ಲ ಒಂದು ದಿನ ನಾವೆಲ್ಲರೂ ಒಂದಾಗುತ್ತೇವೆ, ನೀವೇನೂ ಯೋಚನೆ ಮಾಡಬೇಡಿ ಎಂದು ಧೈರ್ಯ ತುಂಬಿ ಅಲ್ಲಿಂದ ಹೊರಡುತ್ತಾಳೆ. ವಿದ್ಯಾ ಹೊರಗೆ ಬಂದಾಗ ಭದ್ರ ಅವಳ ಹಿಂದೆ ಬಂದು ಅಜ್ಜಿಯ ಪ್ರಾಣ ಉಳಿಸಿದ್ದಕ್ಕಾಗಿ ಕಣ್ಣು ತುಂಬಿಕೊಂಡು ಥ್ಯಾಂಕ್ಸ್ ವಿದ್ಯಾ ಎನ್ನುತ್ತಾನೆ. ಅದಕ್ಕೆ ವಿದ್ಯಾ, ಥ್ಯಾಂಕ್ಸ್ ವಿದ್ಯಾ ಅಂತ ಹೇಳಿ ಭದ್ರ ಹೇಳಿದ್ದಕ್ಕೆ ಇದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ, ಇದಕ್ಕೆ ಥ್ಯಾಂಕ್ಸ್ ಬೇಡ ಎಂದು ಹೇಳಿ ಭದ್ರ ಮತ್ತು ಶಿವರಾಮೇಗೌಡರ ಮನಸ್ಸಿನಲ್ಲಿ ತನ್ನ ಬಗ್ಗೆ ಮೇಲಿನ ಗೌರವವನ್ನು ಹೆಚ್ಚಿಸುವ ಭಾವುಕ ತಿರುವೊಂದಿಗೆ ಮುಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಇನ್ನು ಮುಂದೆ ಏನೇನು ತಿರುವುಗಳು ಬರುತ್ತೆ ಅಂತ ಹೇಳಿ ಕಾದು ನೋಡಬೇಕಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ, ನಾನು ಯಾವುದೇ ಧಾರಾವಾಹಿ ನೋಟಿಫಿಕೇಷನ್ ಹಾಕಿದ್ರೂ ನಿಮಗೆ ಬಂದು ತಲುಪತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.